ಅಂತ ಏನು ರೆಸ್ಪಾನ್ಸ್ ಇರಲಿಲ್ಲ ಅವ್ರ ಹತ್ರ ಅಲ್ಲಿ ಸ್ಟಾಫ್. ಯಾಕಂದ್ರೆ ಅವ್ರ ಹತ್ರ ಕೇಳಿದಾಗ ಏನು ಯಾವುದಕ್ಕೂ ಜಾಸ್ತಿ ಆನ್ಸರ್ ಕೊಡ್ತಾ ಇರಲಿಲ್ಲ. ನಿಮ್ದ ಅಂತ ಕೇಳಿದೆ, ನಮ್ದಲ್ಲ ಅಂತ ಹೇಳಿದ್ರು. ಹಳೆಯ ಹೋಟೆಲ್ ದುಡ್ಡು ಕೊಡ್ತಿಂದ ನಾವು ರಿವ್ಯೂ ಕೊಡ್ತಾ ಇದ್ದೀವಿ. ಸ್ಪೆಷಲ್ ಏನು ಅಂತ ಹೇಳಿದ್ರೆ ಗೋಲಿ ಬಜೆ ಬಂತಿದ್ದೆ ಅಲ್ಪ ಉಂಡಜ್ಜನ್ನು ಗೊತ್ತಾಡುತ್ತ. ಸರಿ, ನಮಸ್ಕಾರ. ದಿಸ್ ಇಸ್ ಹೋಸ್ಟ್ ಶೋಭಿತ್ ಕೊಂಪಲ ಆ್ಯಂಡ್ ಯು ವಾಚಿಂಗ್ ಫುಡಿ ವಿಂಗ್ಸ್ ಟಿವಿ. ಇವತ್ತು ಮತ್ತೆ ನಮ್ಮ ಜೊತೆಗೆ ಶ್ರೀಕಾಂತ್ ಜಾಯ್ನ್ ಆಗಿದ್ದಾರೆ. ಸುಮಾರು 10 ತಿಂಗಳಾಯಿತು. 10 ತಿಂಗಳ ನಂತರ ಇವಾಗ ಜಾಯ್ನ್ ಆಗಿದ್ದಾರೆ. ನಾವು ತೀರ್ಥಹಳ್ಳಿ ಸೈಡ್ ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲೊಂದು ಕಾರ್ಕಳದಲ್ಲಿ ಜಂಕ್ಷನ್ ಹತ್ರನೇ ಹೋಟೆಲ್ ದುರ್ಗಾ ಭವನ ಅಂತ ಇದೆ, ಅಲ್ಲಿ ನಿಲ್ಸಿದ್ದೀವಿ ಟೀ ಕುಡಿಯೋದಕ್ಕೆ. ಅದ್ರ ಜೊತೆಗೆ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಗೋಲಿ ಬಜೆ. ಕಾರ್ಕಳ ಜೋಡ್ ರಸ್ತೆ ಹತ್ರ ಇರುವಂತ ಸ್ಪೆಷಲ್ ಏನು ಶೋಭಿ? ನೋಡೋಣ ಏನಿದೆ ಅಂತ. ಗೋಲಿ ಬಜೆ ಇರುತ್ತೆ ಇಲ್ಲಿ ಸ್ಪೆಷಲ್ ಗೋಲಿ ಬಜೆ. ಸೊ ಅದನ್ನ ಟ್ರೈ ಮಾಡೋಣ. ಇವಾಗ ಫುಲ್ ಎಕ್ಸೈಟೆಡ್, ಯಾಕಂದ್ರೆ ಇವತ್ತು ಶ್ರೀಕಾಂತ್ ಬಂದಿದ್ದಾರೆ. ಸೊ ಇನ್ನೊಂದು ವ್ಲಾಗ್ ಬರ್ಲಿಕ್ಕಿದೆ. ನಾವು ತೀರ್ಥಹಳ್ಳಿ ಕಡೆ ಹೋಗ್ತಾ ಇದೀವಿ. ಅದ್ರದ್ದು ಕಂಪ್ಲೀಟ್ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡಿ, ನಾವಿಲ್ಲಿ ಬಂದಿದ್ದೇವೆ. ನಾವಿಲ್ಲಿ ಇನ್ನು ಎಲ್ಲ ತೀರ್ಥಹಳ್ಳಿಗೆಲ್ಲ ಹೋಗುವಾಗ ಒಂದೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಹೋಗೋಣ. ನಾವು ಈ ಹೋಟೆಲ್ಗೆ ತಿನ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಸ್ಪೆಷಲ್ ಗೋಳಿ ಬಜೆ ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೋಗ್ತೀವಿ ಫ್ರೆಂಡ್ಸ್. ಅತ್ಯ ಪತನ್ ಈಗ ಮಲ್ತಂದೆ ಪೈ ಗೋಲಿ ಬಜೆ ಸ್ಪೆಷಲ್ ಬರುತ್ತೆ. ಹೌದಾ, ಗೊತ್ತಿಲ್ಲ. ಗೋಲಿ ಬಜೆ ಬಂತಿದ್ದೆ ಅಲ್ಪ ಉಂಡಜ್ಜನ್ನು ಗೊತ್ತಾಡುತ್ತ. ಅಲ್ಲ ಉಂಡ ಗೋಲಿ ಬಜೆ ರೆಡಿ ಉಂಟು. ಗೋಲಿ ಬಜೆ ಉಂಟು, ಸಮೋಸ ಉಂಟು, ಬಿಸ್ಕೆಟ್ ರೊಟ್ಟಿ, ದೋಸೆ, ಪಾವ್ ಭಾಜಿ, ಮಸಾಲೆ, ಪ್ಲೇನ್, ಸಾದಾ, ಉತ್ತಪ್ಪ. ಒಂದು ಗೋಲಿ ಬಜೆ ಬೊಕ್ಕೊಂದು ಪಾವ್ ಭಾಜಿ. ಗೋಲಿ ಬಜೆ ಮಸಾಲೆ ಗೋಲಿ ಬಜೆ ಎಸ್, ಗೋಲಿ ಬಜೆ ಬಂತು. ಅಗ್ನಿಪುತ್ರ ಅದನ್ನೇ ಚಾ ಕೊರ್ಲೇವೆ. ಇದನ್ನು ಹೇಳಿದ್ದು ನಾನು, ಗೋಲಿ ಬಜೆ ಇಲ್ಲಿದ್ದು ಸ್ಪೆಷಲ್ ಅಂತೇಳಿ. ಮಸಾಲೆ ದೋಸೆ ಏರ್ಪಡಿ. ಮಸಾಲೆ ದೋಸೆ ಒಂದು ವಿಡಿಯೋ ರಿಚ್. ಚಟ್ನಿ ಇದೆ, ಹಾಗೆ ಹೀಗೆ ಚಟ್ನಿಗೆ ಮಿಕ್ಸ್ ಮಾಡಿ. ಅಲ್ಟಿಮೇಟ್. ಹೇಗಿದೆ ಶೋಭೆ? ಸೂಪರ್. ಬಿಸಿ ಬಿಸಿ ಅದು ಮೇನು. ನಾನು ಬಟ್ ಮತ್ತು ಇಲ್ಲಿ ಸಂಜೆ ಟೈಮಲ್ಲೆಲ್ಲ ಬಂದಾಗ ಎಲ್ಲಿ ಅದು ಬಜಗೋಳಿ ಅಲ್ಲ, ಬಜಗೋಳಿ ಸೈಡಲ್ಲಿ ಪೋಡಿ ಮಾಡ್ತಾರೆ. ಸಖತ್ತಾಗಿರ್ತದೆ ಪೋಡಿ. ರೋಡ್ ಸೈಡಲ್ಲಿ ಎಲ್ಲ ಪೋಡಿ ಎಲ್ಲ ಮಾಡ್ತಾ ಇರ್ತಾರೆ. ಸೂಪರ್. ಅಲ್ಲಿ ಒಂದ್ಸತಿ ಟ್ರೈ ಮಾಡಬೇಕು ನಾವು. ಓಕೆ, ಚೆನ್ನಾಗಿದೆ. ಮಧ್ಯದಲ್ಲಿ ಗ್ರೀನ್ ಚಿಲ್ಲಿ, ಖಾರ ಇದೆ. ಸೂಪರ್. ಅಷ್ಟೊಂದು ಡೀಪ್ ಫ್ರೈ ಆಗಿದ್ರು ಅಷ್ಟೊಂದು ಆಯಿಲ್ ಇಲ್ಲ. ಹೌದು, ಸೂಪರ್. ಯಾರೆಲ್ಲ ಗೋಲಿ ಬಜೆ ಟ್ರೈ ಮಾಡಲಿಲ್ಲ, ಒಂದ್ಸತಿ ಟ್ರೈ ಮಾಡಿ. ಎಳ್ಳು ಸಮೋಸ, ಮಜ್ಜಿಗೆ, ಕೋಲ್ಡ್ ಇಜ್ಜಿ, ಎಳ್ಳು ಜ್ಯೂಸ್. ಪಾವ್ ಭಾಜಿ ಹಾಂ, ಉಂಡಿಗೆ. ನೆಕ್ಸ್ಟ್ ಸಮೋಸ ಫೀಲಿಂಗ್ ನೋಡೋಣ. ಓ, ಬರೀ ಬಟಾಟೆ ಅಲ್ಲ, ಇದರಲ್ಲಿ ಬೀಟ್ರೂಟ್ ಎಲ್ಲ ಹಾಕಿದ್ದಾರೆ ವಿದೌಟ್ ಚಟ್ನಿ. ಇದೆ, ಡಿಫ್ರೆಂಟ್ ಆಗಿದೆ. ಈ ಚಿಕ್ಕ ಸಮೋಸ ಬರುತ್ತಲ್ಲ, ಸೇಮ್ ಆ ಕನ್ಸಿಸ್ಟೆನ್ಸಿ ಇದೆ. ಔಟರ್ ಲೇಯರ್ ಅಷ್ಟು ದಪ್ಪ ಇಲ್ಲ, ಚೆನ್ನಾಗಿದೆ. ನೆಕ್ಸ್ಟು ಪಾವ್ ಭಾಜಿ ವೈಟಿಂಗ್. ಎಳ್ಳು ಸೂಪರ್, ಎಳ್ಳು ಬಾಕ್ತಲ್ಲ.
ಎಲ್ಲ ಉಂಟು. ಚೂರಿ ಚಟ್ನಿ ಮಾಡಿ ಈಗಲೇ ಬಿಡ್ತ ಸಮೋಸ ಪಾಸ್ ಇಡೋಣ. ಸೂಪರ್. ಎಳ್ಳು ಟಾಪ್ ಕ್ಲಾಸ್. ಎಳ್ಳು ಸೂಪರ್ ಉಂಟು. ಆಯ್ತು ಬಿಡ್ಕೊಂಡು ಪಾವ್ ಭಾಜಿ ಬನ್ನಿ ಏರು ಬಂದಿದ್ದು ಇಜ್ಜಿ ಏನು ಬಂದಿದ್ದಿ ಎರಡು ಪಲ್ಲೆ ಪಾವ್ ಭಾಜಿ కానీ ఉంది ನಮ್ಮ ಪಂತಿಜ ಪಾವ್ ಭಾಜಿ ಮಾತ್ರ. ಮಾರುತಿ ಕಾಪನ್ ಪಡ ಅಂತ ಪಾವ್ ಭಾಜಿ ಟೇಸ್ಟ್ ಮಾಡೋ ಸಮಯ ಇಂದ ಬಲ ಮೇಲೆ ಇದನ್ನು ಬಟರ್ ಹಾಕಿದ್ದಾರೆ, ಸ್ವಲ್ಪ ಲೈಮ್ ಡೈರೆಕ್ಟ್ ಉಳ್ಳಾಗಡ್ಡಿಗೆ ಹಾಕಿ ನೀರುಳ್ಳಿ ಉಳ್ಳಾಗಡ್ಡಿ ಮಾರುತಿ ಅವರು ಉಳ್ಳಾಗಡ್ಡಿಗೆ ಹಾಕಿ ಮಸಾಲ ಟೇಸ್ಟ್ ಮಾಡೋ. ಹೇಗಿದೆ? ಸೂಪರ್. ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಮಸಾಲೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸಮೋಸ ಮಾಡಿ ಸಿಂಗಲ್ ಸಮೋಸ ಕೊಡೋಣ. ಸಮೋಸ ಚೆನ್ನಾಗಿದೆ, ಅದಕ್ಕೆ ಮತ್ತೆ ಇನ್ನೊಂದ್ಸಲ ಆರ್ಡರ್ ಮಾಡಿದ್ವಿ ಸಮೋಸ. ಸ್ಪೆಷಲ್ ಸಮೋಸ ಒಳಗಡೆ ಫಿಲ್ಲಿಂಗಲ್ಲಿ ಬಟಾಟೆ ಪ್ಲಸ್ ಬೀಟ್ರೋಟ್. ನಾನು ಮಿಸ್ ಮಾಡಿದೆ ಫಸ್ಟಿಗೆ. ಓಪನ್ ಮಾಡ್ತೀನಿ. ಚೆನ್ನಾಗಿದೆ ಅಂತೆ, ಶೋಭಿನು ಎಲ್ಲರೂ ತಿಂದು ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತೆ. ಸೊ ಹಾಗಾಗಿ ನಾನು ಇನ್ನೊಂದು ಹೇಳಿದ್ದೀನಿ, ಒಳಗೆ ಫಿಲ್ಲಿಂಗ್ ಎಲ್ಲ ಹೇಗಿದೆ ಅವಾಗ ಶೋಭಿನ್ ತೋರಿಸಿದ್ರು. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಅಂತೆಯಾ? ನಿಮಗೆ ಬೇಕಾ ಬ್ರೋ? ಎಸ್, ಥ್ಯಾಂಕ್ ಯು. ಅಡ್ಡಾಡೋದು ಚೆನ್ನಾಗಿದೆ, ಡಿಫ್ರೆಂಟ್ ಇದೆ. ಇನ್ನೊಂದು ಸಿಗುತ್ತೆ ಇದಕ್ಕಿಂತ ಸಣ್ಣದು, ಮಂಗಳೂರಲ್ಲೆಲ್ಲ ಸಣ್ಣ ಸಮೋಸ ಸಿಗುತ್ತೆ. ಸೊ ಮತ್ತು ಇನ್ನೊಂದು ದೊಡ್ಡ ಸಮೋಸ, ಅದು ಈ ಸೈಜ್ ಸಮೋಸ ಸಿಗಲ್ಲ ಮಂಗಳೂರಲ್ಲಿ ಅಲ್ವಾ? ಚೆನ್ನಾಗಿದೆ. ಅದರ ಕೋಟಿಂಗ್ ಅಷ್ಟೊಂದು ದಪ್ಪ ಇಲ್ಲ, ತಿನ್ನಾಗಿದೆ. ಸೂಪರ್. ಡೀಪ್ ವಡ ಅವರ ಟೇಬಲ್ ತೋಜಿ ಬಾಲ ಮಾರದೆ ಟೇಬಲ್ ಫುಲ್ ತೋರಿಸ್ತೀವಿ ನೋಡಿ. ಮಾರುತಿ ಸೊ ಇಷ್ಟು ಪ್ಲೇಟ್ ಖಾಲಿ ಮಾಡಿದ್ದೆ. ಇಷ್ಟು ಗ್ಲಾಸ್, ಒಂದು 2 3 4 5 ಗ್ಲಾಸ್ ಎಳ್ಳು, ಮಸಾಲೆ ದೋಸೆ, ಸಮೋಸ, ಪಾವ್ ಭಾಜಿ, ಗೋಳಿ ಬಜೆ. ಸ್ಪೆಷಲಿ ಗೋಳಿ ಬಜೆ ಅಂತ ಬಂದದ್ದು, ಬಟ್ ನಮಗೆ ತುಂಬ ಇಷ್ಟ ಆದದ್ದು ಸಮೋಸ. ಸಮೋಸ ಮಸ್ಟ್ ಟ್ರೈ ವೆಜ್ ಸಮೋಸ. ಎಸ್, ಲೆಟ್ಸ್ ಗೋ. ಪ್ರೈಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಹೇಗಿತ್ತು? ಫುಡ್ ಚೆನ್ನಾಗಿತ್ತು. ನಮಗೆ ಗೋಲಿ ಬಜೆ ಶೋ ಸ್ಟಾಪರ್ ಅಂತ ಅಂದ್ಕೊಂಡಿದ್ದೆ, ಬಟ್ ಶೋ ಸ್ಟಾಪರ್ ಸಮೋಸ, ವೆಜ್ ಸಮೋಸ. ಅಂಥ ಏನು ರೆಸ್ಪಾನ್ಸ್ ಇರಲಿಲ್ಲ ಅವ್ರ ಹತ್ರ, ಅಲ್ಲಿ ಸ್ಟಾಫ್. ಯಾಕಂದರೆ ಅವ್ರ ಹತ್ರ ಕೇಳಿದಾಗ ಏನು ಯಾವುದಕ್ಕೂ ಜಾಸ್ತಿ ಆನ್ಸರ್ ಕೊಡ್ತಾ ಇರಲಿಲ್ಲ. ಸಮೋಸ ಚೆನ್ನಾಗಿತ್ತು. ಇವಾಗ ಅಲ್ಲಿ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂತ ನಾವೇನು ನೆಗೆಟಿವ್ ರಿವ್ಯೂ ಕೊಡಲ್ಲ. ಫುಡ್ ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಎಳ್ಳು ಜ್ಯೂಸು ನೆಕ್ಸ್ಟ್ ಲೆವೆಲ್ ಇತ್ತು. ಸಮೋಸ ಅಂತೂ ನೀವು ಟ್ರೈ ಮಾಡಲೇಬೇಕು. ಹಾಗೆಯೇ ಅದ್ರ ಜೊತೆಗೆ ನೆಕ್ಸ್ಟ್ ಗೋಲಿ ಬಜೆ. ಪಾವ್ ಭಾಜಿ ಟ್ರೈ ಮಾರುತಿಯವರು ಇದನ್ನು ನಮ್ಮ ಮಸಾಲೆ ದೋಸೆ ತಿಂದರು ಮಾರುತಿಯವರು. ನಾವು ಎಲ್ಲ ಬೇರೆ ತಗೊಂಡಿದ್ವಿ. ಮಸಾಲೆ ದೋಸೆ ಅವರೊಬ್ಬರೇ ತಿಂದಿರೋದು. ಹೇಗಿತ್ತು? ಮಸಾಲೆ ದೋಸೆ ಚೆನ್ನಾಗಿತ್ತು, ಅದರಲ್ಲಿ ಮೇನ್ಲಿ ಬಾಜಿ ಚೆನ್ನಾಗಿತ್ತು ಒಳಗಡೆ. ಹ್ಞೂ. ಆಮೇಲೆ ಎಳ್ಳು ಜ್ಯೂಸ್ ಮಾತ್ರ ಟಾಪ್ ನಾಚ್. ಹೌದು, ಕರೆಕ್ಟ್. ಅದರಲ್ಲಿ ಏಲಕ್ಕಿ ಫ್ರೇಗ್ರೆನ್ಸ್ ಆಗಿ ಬಾಯಲ್ಲಿ ಹೊಡಿತಾ ಇತ್ತು. ಆನೆಸ್ಟಾಗಿ ರಿವ್ಯೂ ಮಾಡ್ತೀವಿ. ಅಲ್ಲಿ ಅವರು ಏನು ರೆಸ್ಪಾಂಡ್ ಮಾಡಿಲ್ಲ ಅಂತ ನಾವೇನು ಸುಳ್ಳು ಹೇಳಲ್ಲ. ಫುಡ್ ಚೆನ್ನಾಗಿತ್ತು, ಟ್ರೈ ಮಾಡಿ. ಟೋಟಲ್ 320 ರೂಪೀಸ್ ಆಯಿತು. ನಾವು ಅಷ್ಟು ತಗೊಂಡಿರೋದೆಲ್ಲ ಏನಂತ ತಗೊಂಡಿದ್ದೀವಿ, ಪ್ರೈಸಸ್ ಎಲ್ಲ ಸಪ್ರೇಟಾಗಿ ಎಷ್ಟು ಅಂತ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ಪ್ಲೇಸ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಬನ್ನಿ ನೆಕ್ಸ್ಟ್ ಗೋ. ದುಡ್ಡು ಕೊಟ್ಟು ತಿಂದು ನಾವು ರಿವ್ಯೂ ಕೊಡ್ತಾ ಇದ್ದೀವಿ. ಲೆಟ್ಸ್ ಗೋ.